ಟ್ರೈಲರ್ ಮಾತ್ರ ನಾನು ತೋರಿಸಿದೀನಿ ನಿಮ್ಗೆ ಇದೇ ತರ ಇರುತ್ತೆ ಅಂತ. ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನೋಡಿ, ಇವಾಗ ನಾವು ಮುರಾರ್ಜಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಓದ್ ಕ್ಲಾಸ್ ಅಲ್ಲಿ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಈ ಕ್ಲಾಸ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ತಗೊಂಡು ನಾನು ಬ್ರೀಫ್ ಆಗಿ MCQ ಆಗಿರ್ಬೋದು ಅದ್ರ ಬಗ್ಗೆ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇವಾಗ ಸೋಷಿಯಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ 2026 ಏನಿಲ್ಲ ಅಂತ ಹೇಳಿದ್ರು ಸೋಷಿಯಲ್ ಸೈನ್ಸ್ ಅಲ್ಲಿ 100+ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಆರಾಮಾಗಿ ಇದೇ ತರ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ. HYT ಅಂದ್ರೇನೆ ಇದು ಹೈ ಹೀಲ್ಡಿಂಗ್ ಟಾಪಿಕ್. ಯಾವ್ದು ರಿಪೀಟೆಡ್ ಆಗಿದೆ ಕ್ವಶನ್ಸ್ ಅದನ್ನ ನಾವು ಫಸ್ಟ್ ಫೋಕಸ್ ಮಾಡಿ ಓದ್ಬೇಕು. ಬನ್ನಿ, ನಾನು ಇವಾಗ ಹೇಳ್ತಿರೋದೆಲ್ಲ ರಿಪೀಟೆಡ್ ಕ್ವಶನ್ಸ್, ಪ್ರತಿ ಇಯರ್ ಅಲ್ಲೂ ಕೇಳಿರುವಂತಹ ಕ್ವಶನ್ಸ್. ನೋಡಿ, ಫಸ್ಟ್ ಕ್ವಶನ್ ನೋಡಿ, ಅಂಡಮಾನ್ ದ್ವೀಪಗಳು ಇರುವ ಸ್ಥಳ. ಅಂಡಮಾನ್ ದ್ವೀಪ ಎಲ್ಲಿ ಇದೆ ಅಂತ ಕೇಳಿದ್ದಾರೆ. ದ್ವೀಪ ಬರುವುದು ಬಂಗಾಳ ಕೊಲ್ಲಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ನೀಟಾಗಿ ಒಂದು ಕಿಂಗ್ ಸೈಜ್ ಆರ್ ಲಾಂಗ್ ಬುಕ್ ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಏನೇನ್ ಕ್ವಶನ್ಸ್ ಹೇಳ್ತೀನಿ ಒಂದ್ಸಲಿ ಬರದಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬನ್ನಿ, ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ನೋಡಿ, ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸುವ ಕಲ್ಲು. ಓದ್ಸಲಿ ಏನ್ ಕೇಳಿದ್ರು ಕ್ವಶನ್, ಆಗ್ರಾದಲ್ಲಿ ಇರುವ ತಾಜ್ ಮಹಲ್ ಯಾರು ಕಟ್ಟಿದ್ದು ಅಂತ ಕೇಳಿದ್ರು. ಬಟ್ ಈ ಸಲ ಏನ್ ಕೇಳಿದ್ದಾರೆ, ಅದರ ಕಟ್ಟಿರುವ ಕಲ್ಲು ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಅಮೃತ ಶಿಲೆ. ಇದನ್ನ ನೀವು ಈ ತರನೇ ಓದ್ಬೇಕು. ಏನಿಲ್ಲ ಅಂತ ಹೇಳಿದ್ರು ನಾವು 100+ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ತೀನಿ ಒಂದೊಂದು ಸಬ್ಜೆಕ್ಟ್ ಅಲ್ಲೂ. ನೀವು ಇದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೋಡಪ್ಪ ಆರಾಮಾಗಿ ಮುರಾರ್ಜಿಲಿ ಈ ಸಲ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗ್ಬೋದು ಬೇಗ ನಿಮ್ಗೆ. ಓಕೆ, ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ ನೋಡಿ, ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ. ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಯಾವುದು ಅಂತ ಹೇಳೋದಾದ್ರೆ ಓಯಾಸಿಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಕ್ವಶನ್ ನೋಡಿ, ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು. ಯಾವ ಕಲ್ಲಲ್ಲಿ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ಕಟ್ಟಿದ್ದಾರೆ, ಯಾವ ಕಲ್ಲಿನಲ್ಲಿ ಕಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮರಳು ಕಲ್ಲು. ಯಾವುದು? ಮರಳು ಕಲ್ಲು. ಓಕೆನಾ? ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್ ನೋಡಿ, ಕೆಂಪು ಕೋಟೆ ಇರುವ ಸ್ಥಳ. ನೋಡಿ, ಈಸಿ ಕ್ವಶನ್ಸ್ ನೇ ಕೇಳೋದವ್ರು, ಯಾವ್ದು ಡಿಫಿಕಲ್ಟ್ ಮಾಡಲ್ಲ. ನೀವು ಡಿಫಿಕಲ್ಟ್ ಆಗಿ ಓದಬೇಡಿ. ಓದೋ ಅಂತ ಒಂದು ವಿಧಾನ ಇದೆ. ನಾವು HYT ಹೈ ಹೀಲ್ಡಿಂಗ್ ಟಾಪಿಕ್ಸ್, ಇವೆಲ್ಲ ಹೈ ಹೀಲ್ಡಿಂಗ್ ಟಾಪಿಕ್ಸ್. ನೀವು ಇದೇ ರೀತಿಯಲ್ಲಿ ನಾನು ಏನ್ ಹೇಳ್ತೀನಿ ಹಾಗೆ ಓದ್ಬೇಕು. ಆಗ ಓದಿದ್ರೆ ಮಾತ್ರ ಎಕ್ಸಾಮು ಬೇಗ ಕ್ಲಿಯರ್ ಮಾಡ್ತೀರಾ ನೀವು. ನೋಡಿ, ಆನ್ಸರ್ ಮಾಡಿ. ಇವಾಗ ಬನ್ನಿ, ಕೆಂಪು ಕೋಟೆ ಇರುವ ಸ್ಥಳ ಎಲ್ಲಿ? ಕೆಂಪು ಕೋಟೆ ಇದೆ, ರೆಡ್ ಫೋರ್ಟ್ ಎಲ್ಲಿದೆ ಅಂತ ಹೇಳೋದಾದ್ರೆ ನೋಡಿ, ಮುಂಬೈಯಲ್ಲಿ ಇಲ್ಲ, ಬೆಂಗಳೂರಲ್ಲಿ ಇಲ್ಲ. ಬೆಂಗಳೂರಲ್ಲಿ ಯಾವ್ದಪ್ಪ ಇರೋದು? ವಿಧಾನಸೌಧ ಇರೋದು. ಓಕೆನಾ? ಕೆಂಪು ಕೋಟೆ ಇರುವುದು ಎಲ್ಲಿ ಅಂತ ಹೇಳಿದ್ರೆ ದೆಹಲಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ರಾಷ್ಟ್ರೀಯ ಹಣ್ಣು. ನಮ್ ರಾಷ್ಟ್ರೀಯ ಹಣ್ಣು ಯಾವುದು? ಬಾಳೆ ತಪ್ಪು, ಕಿತ್ತಳೆ ತಪ್ಪು, ಸೇಬು ತಪ್ಪು, ಮಾವು ಮ್ಯಾಂಗೋ ಈಸ್ ಅವರ್ ನ್ಯಾಷನಲ್ ಫ್ರೂಟ್. ಇದೇ ರೀತಿಯಲ್ಲಿ ಓದ್ಬೇಕು. ಅವ್ರು ಈ ಸಲ ನೋಡಿ ರಾಷ್ಟ್ರೀಯ ಹಣ್ಣು ಕೇಳಿದ್ದಾರೆ. ನೆಕ್ಸ್ಟ್ ಅಲ್ಲಿ ಅವ್ರು ಏನ್ ಕೇಳ್ಬೋದು? ರಾಷ್ಟ್ರೀಯ ಪ್ರಾಣಿ ಕೇಳ್ಬೋದು. ಈ ರೀತಿಯಲ್ಲೇ ಓದ್ಬೇಕು ನೀವು. ನೋಡಿ, ಸೆವೆಂತ್ ಕ್ವಶನ್ ನೋಡಿ, ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವ. ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಮ್ಮಾರ. ನೋಡಿ, ಕುಂಬಾರ ಅಂತ ಹೇಳಿದ್ರೆ ಮಡಕೆ ಮಾಡೋರು. ಓಕೆನಾ? ಅದ್ರಲ್ಲಿ ನಾವು ಇವಾಗ ತೆಗಿಬೇಕು. ಕುಂಬಾರ ಅಂದ್ರೆ ಗೊತ್ತಾಯ್ತು ಮಡಕೆ ಮಾಡೋರು ಅಂತ. ಕಮ್ಮಾರ ಕಬ್ಬಿಣದ ಉಪಕರಣಗಳನ್ನು ತಯಾರಿಸಲು. ಕಬ್ಬಿಣ ಯಾರು ಮಾಡ್ತಾರೆ? ಕಮ್ಮಾರ. ಓಕೆನಾ? ನೆಕ್ಸ್ಟ್ ನೋಡಿ, 8th ಕ್ವಶನ್ ನೋಡಿ, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ನಟ ಚಿತ್ರ ಯಾರು? ಕನ್ನಡದ ನಟ ಚಿತ್ರ ಯಾರು? ಫಸ್ಟ್ ಟೈಮ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದುಕೊಂಡಿರುವ ಕನ್ನಡದ ಚಲನಚಿತ್ರದ ನಟ ಯಾರು ಅಂತ ಕೇಳಿರೋದವರು. ನೋಡಿ, ಆನ್ಸರ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್. ಇದೇ ರೀತಿಯಲ್ಲಿ ಓದ್ಬೇಕು ನೀವು. ನೆಕ್ಸ್ಟ್ ನೋಡಿ, ದೂರವಾಣಿ ಕಂಡಿಡಿದ ವಿಜ್ಞಾನಿ ಯಾರು? ಗ್ರಹಂ ಬೆಲ್. ಯಾರು? ಗ್ರಹಂ ಬೆಲ್. ನೆಕ್ಸ್ಟ್ ಕ್ವಶನ್ ನೋಡಿ, 10th ಕ್ವಶನ್ ನೋಡಿ,
ಜೇನುಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು? ಜೇನುಕುರುಬ ಬುಡಕಟ್ಟು ಜನಾಂಗ. ನೋಡಿ, ಬುಡಕಟ್ಟು ಜನಾಂಗ ಮೇಲೆ ಒಂದು ಕ್ವಶನ್ ಬರುತ್ತೆ. ನಾನು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಗೆ. ದಿವಸ ನಾವು ಒಂದು 20-30 ಕ್ವಶನ್ಸ್ ನಾವು ಸಾಲ್ವ್ ಮಾಡಿದಾಗ ನಿಮ್ಗೆ ಆರಾಮಾಗಿ ದಿನನಿತ್ಯ ಸೋಷಿಯಲ್ ಅಲ್ಲಿನೇ ಒಂದು 100+ ಕ್ವಶನ್ಸ್ ನಾವು MCQs ನ ಸಾಲ್ವ್ ಮಾಡೋಣ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಜೇನುಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಕೊಡಗು. ಯಾವುದು? ಕೊಡಗು. ಭಾರತದ ಅತಿ ಎತ್ತರ ಶೃಂಗ, ಭಾರತದಲ್ಲೇ ಅತಿ ಎತ್ತರ ಶೃಂಗ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಯಾವುದು? ಮೌಂಟ್ ಎವರೆಸ್ಟ್. ಮುಳ್ಳಯ್ಯನಗಿರಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕದಲ್ಲೇ ಎಷ್ಟು. ಓಕೆನಾ? ಅವ್ರು ಕೇಳಿರೋದೇನು? ಭಾರತ. ಭಾರತದಲ್ಲಿ ಎತ್ತರವಾದ ಶಿಖರ, ಎತ್ತರವಾದ ಶೃಂಗ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಅದೇ ತರ ಕರ್ನಾಟಕದಲ್ಲಿ ಕೇಳಿದ್ರೆ ಮುಳ್ಳಯ್ಯನಗಿರಿ. ನೋಡ್ರಿ, ಇವತ್ತು ನಾನು ಒಂದು ಟ್ರೈಲರ್ ಮಾತ್ರ ನಾನು ತೋರಿಸಿದೀನಿ ನಿಮ್ಗೆ ಇದೇ ತರ ಇರುತ್ತೆ ಅಂತ. ಇನ್ ಮುಂದೆ ನಾವು ಇದೇ ತರ ಹೆಚ್ಚಿನ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡೋಣ. ಇದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ಏನಿಲ್ಲ ಅಂದ್ರೂ ನೀವು 100% ಮೊರಾರ್ಜಿ ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡ್ತೀರಾ. ಇದೇ ರೀತಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ 100+ ಇಲ್ಲಾಂದ್ರೆ 200+ ನ ಕ್ವಶನ್ಸ್ ನ ಇದೇ ತರ ಪ್ರಾಕ್ಟೀಸ್ ಮಾಡೋಣ. ನಾಳೆ ಹೆಚ್ಚಿನ ಕ್ವಶನ್ಸ್ ಜೊತೆ ನಾನು ನಿಮ್ ಜೊತೆ ಭೇಟಿ ಆಗ್ತೀನಿ. ನಮ್ಮ ಚಾನೆಲ್ ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ತಿಕ್ ನಾಗರಾಜು ಕಡೆಯಿಂದ ಧನ್ಯವಾದಗಳು.